ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ಬೆಳಗ್ಗೆ 5:30 ಜಾಗಿಂಗ್ ಬಂದಿದ್ದೀನಿ. ಯಾರೂ ಮೇಲೆ ತಳ್ಳಬೇಡ್ರಿ. ನಿಮ್ಗೊಂದು ವಿಷಯ ಹೇಳ್ತೀನಿ. ಯಾಕಪ್ಪ ಇಷ್ಟೊತ್ತಲ್ಲಿ ಜಾಗಿಂಗ್ ಬಂದಿದೆ ಅಂದರೆ ನೋಡಿ, ಯಾರೂ ಇಲ್ಲ. ನಮ್ಮ ಜೀವ ಉಳಿಸ್ಕೊಳೋಕ್ಕೋಸ್ಕರ ನಾವಿಲ್ಲಿ ಬರ್ತೀವಿ, ಯಾರೂ ನಮ್ಮ ಹಿಂದೆ ಬರಲ್ಲ. ಹಾಗೇ ನಮ್ಮ ಹತ್ರ ದುಡ್ಡು ಕಾಸಿಲ್ಲ ಅಂದರೆ ಯಾರೂ ಹತ್ರನೂ ಬರಲ್ಲ, ಹಿಂದೇನೂ ಬರಲ್ಲ, ಮುಸು ನೋಡಲ್ಲ. ಅದಕ್ಕೇ ನಮ್ಮ ಮೈ ನಾವೇ ಉಳಿಸ್ಕೊಳ್ಬೇಕು. ನಮ್ಮ ಮೈ ನಾವು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಸಾಕೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲರನ್ನೂ ಎದ್ದು ಜಾಗಿಂಗ್ ಮಾಡಿ ಅಂತ ಹೇಳೋದು ನಾನು. ಇಲ್ಲಾಂದರೆ ಯಾರು ನಮ್ಮ ಹೆಂಡತಿ ಮಕ್ಕಳು ನೋಡಲ್ಲ. ನಾವಿದ್ದರೆ ಮಾತ್ರ ಅವ್ರನ್ನ ಹೆಂಗೆ ಬೇಕೋ ನೋಡ್ಕೊಬೋದು, ಕಾಪಾಡ್ಕೊಳ್ಬೋದು. ಒಂದು ಚಿಕ್ಕ ಕತೆ ದಯವಿಟ್ಟು ಕೇಳಿ. ಈಗ 5 ಗಂಟೆಗೆ ಎದ್ದು ಬರ್ತಾಯಿದ್ದೀನಿ ನಾನು. ಒಂದು 35 ವರ್ಷ ಬ್ಯಾಕು ಹಿಂದೆಗಡೆ ನಾನು ಇದೇ ಥರ 5 ಗಂಟೆಗೆ ಎದ್ದು ಲಾರಿ ಕೆಲಸಕ್ಕೆ ಹೋಗ್ತಾಯಿದ್ದೆ ನಾನು, ಗೊಬ್ಬರ ತುಂಬೋಕ್ಕೆ. ಆ ನೆನಪು ಇವಾಗ ಬಂತು, ಅದಕ್ಕೆ ಹೇಳ್ತಾಯಿದ್ದೀನಿ. ಯಾಕಪ್ಪ ಇವನು ಲಾರಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಮ್ಗೆ ಹೇಳ್ತಾ ಇದ್ದಾನೆ, ಇವನು ನಡೆ ಬರ ಅಂತ ನೀವು ಅಂದ್ಕೊಬೋದು. ನಮ್ಮ ತಂದೆಗೆ 12 ಜನ ಮಕ್ಕಳು. ಹಂಗಾಗಿ ತಂದೆ ಒಬ್ಬರೇ ಕಷ್ಟ ಬೀಳಬಾರ್ದು ಅಂತ ನಾವು ಅವ್ರಿಗೆ ಒಂದು ಬಲವಾಗಿರೋಣ ಅಂತ ನಾವು 13 ಏಜ್ಗೆ ನಾನು ಗಾಡಿ ಕೆಲಸಕ್ಕೆ ಹೋದೆ, ಗೊಬ್ಬರ ಹೊರಕ್ಕೆ. ಹೋಗಿದ ತಕ್ಷಣ ನನಗೆ 2 ರೂಪಾಯಿ ಕೂಲಿ. ಆವಾಗ ಎಷ್ಟು? 2 ರೂಪಾಯಿ. 2 ರೂಪಾಯಿ ತಗೊಂಡು ಬಂದು ನಮ್ಮ ಅಮ್ಮನ ಕೈಯಲ್ಲಿ ಕೊಡ್ತೀನಿ. ಅವರು ನನಗೆ 10 ಪೈಸೆ ಕೊಡ್ತಾರೆ. 2 ರೂಪಾಯಿ ಕೊಟ್ಟಿದ ತಕ್ಷಣ ನನಗೆ 10 ಪೈಸೆ ಕೊಡ್ತಾರೆ. ಈಗೇನಪ್ಪ ಅಂದರೆ ಎಲ್ಲ ಇದೆ, ಕಷ್ಟ ಬಿದ್ದು ಆಗ ಈಗ ದೇವರು ಸುಖವಾಗಿಟ್ಟಿದ್ದಾರೆ. ಆದರೆ ಜನ ಮಾತ್ರ ಇಲ್ಲ. ಏನೇ ನಾವು ದುಡಿದು ಏನೇ ಮಾಡಿದ್ರು, ಏನೇ ಸೇವೆ ಮಾಡಿದ್ರು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅಣ್ಣ ಬೇಕು, ತಮ್ಮ ಬೇಕು ಅಂತ ಅಕ್ಕ ತಂಗಿದ್ರು ತುಂಬ ಪ್ರೀತಿ ಮಾಡೋರು ಇದ್ದಾರೆ. ನಾನು ಎಲ್ರಿಗೂ ಹೇಳಲಿಲ್ಲ, ನನ್ನ ಫ್ಯಾಮ್ಲಿದು ಹೇಳ್ತಾಯಿದ್ದೀನಿ. ಇವತ್ತಿಗೂ ಎಲ್ಲರನ್ನೂ ಚೆನ್ನಾಗೇ ನೋಡಿದ್ದೀನಿ. ನನ್ನ ಅಕ್ಕ ತಂಗಿದ್ದರು ನನಗೆ ಮೈ ಹುಷಾರಿಲ್ದಿರಂಗೆ ಆಗೋಯ್ತು. ಹಾಸ್ಪಿಟ್ಲಿಗೂ ಬಂದಿಲ್ಲ. ಹಂಗಾಗಿ ಮನೆಗೆ ಬಂದೆ ಡಿಸ್ಚಾರ್ಜ್ ಆಗಿ. ನಮ್ಮ ಹೆಂಡತಿ ಮಕ್ಕಳು ಮಾತ್ರ ನೋಡಿಕೊಂಡ್ರು. ಮೇಲೇ ಇದ್ದರು ಎಲ್ಲರೂ. ನಮ್ಮ ಅಣ್ಣ ಡಿಸ್ಚಾರ್ಜ್ ಆಗಿ ಬಂದಿದ್ದಾನಂತ ಬಗ್ಗಿ ನೋಡೋಕ್ಕೂ ಯಾರು ಬಂದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾಯಿದ್ದೀನಿ, ದಯವಿಟ್ಟು ನೀವು ಯಾರನ್ನೂ ನಂಬಕ್ಕೆ ಹೋಗಬೇಡಿ. ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ನಂಬಿ, ಯಾರು ಬೇಕೋ ಅವರಿಂದ ಹೋಗಿ ನಿಮ್ಮ ಮೈ ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಇವತ್ತು ನಾನು 2 ರೂಪಾಯಿ ಕೂಲಿಗೆ ಹೋಗಿ ಕಷ್ಟ ಬಿದ್ದು ಒಂದು ಸಾಮಾನ್ಯ ಕೂಲಿ ಆಳು. ನಾನು ಅವಾಗ ಮಳ್ಳು ತುಂಬ ಕೂಲಿ ಆಳು, ಗೊಬ್ಬರ ತುಂಬ ಕೂಲಿ ಆಳು. ಹಂಗಿರೋವಾಗ 1000 ಜನ ಇದ್ದರು. ಈಗ ಎಲ್ಲ ಇದೆ, ಸುಖ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ. ಕಷ್ಟ ಬಿದ್ದು ನಾವು ಕಷ್ಟ ಬಿದ್ದಿದ್ದಕ್ಕೆ ಎಲ್ಲ ಕೊಟ್ಟಿದ್ದಾನೆ ದೇವರು. ಈಗ ಯಾವ ಜನನೂ ಇಲ್ಲ. ನನಗಿರೋದು ನಮ್ಮ ಕರ್ನಾಟಕ ಜನತೆ ಮಾತ್ರ. ಅವ್ರು ತೋರಿಸೋ ಪ್ರೀತಿ ವಿಶ್ವಾಸ ನನಗೆ ಅಷ್ಟೇ ಸಾಕು ಅಂದ್ಕೊಂಡು ಖುಷಿಯಾಗಿ ಸಂತೋಷವಾಗಿ ವಾಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ದಯವಿಟ್ಟು ನೀವೂ ಇದೇ ಥರ ಬೆಳಗ್ಗೆ ಎದ್ದು ವಾಕ್ ಮಾಡಿ ಮೈ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದೆ ವೀಡಿಯೋದಲ್ಲಿ ನನ್ನ ಕಷ್ಟ ಇನ್ನೂ ಹೇಳ್ತೀನಿ. ಇವಾಗ ಕೂಲಿ ಕೆಲಸ ಮಾಡಿ 2 ರೂಪಾಯಿ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಇದಕ್ಕೆ ಮೇಲೆ ಎಲ್ಲ ಡೀಟೇಲ್ ಹೇಳ್ತೀನಿ. ಯಾವ ಅಕ್ಕ ತಂಗಿದ್ರೂ ನಂಬಕ್ಕೆ ಹೋಗಬೇಡಿ. ನಿಮ್ಗೆ ಇಡಿಸಿಲ್ಲ ಅಂದರೆ ಆ ಥರ ಏನಿಲ್ಲ ಅಂದರೆ ಎಲ್ಲರೂ ಹಂಗೆ ಇರಲ್ಲ, ಕೆಲವು ಜನ ಮಾತ್ರ ಇರ್ತಾರೆ. ಈಗ ಎಲ್ಲರೂ ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ ವಾಕಿಂಗು.
ಥರ ಎತ್ತಿ ಸಾಕಿ ಎಲ್ಲ ಮಾಡಿ ನಮಗೆ ಯಾರೂ ನೋಡ್ತಾ ಇಲ್ಲ. ನೋಡಬೇಕಂತ ಏನೋ ವಿಷಯ ಇಲ್ಲ, ಅವ್ರವ್ರ ಜೀವನ ಅವ್ರು ನೋಡ್ಕೊತಾರೆ. ಆದರೆ ಹಿಂಸೆ ಕೊಡ್ತಾರೆ, ತುಂಬ ಹಿಂಸೆ ಆಗಿದೆ ಪಾಪ. ನಿನ್ನೆಗೆ ನಾವು 27 ವರ್ಷ ನಮ್ಮದು ಮದುವೆ ಆಗಿ, ನಂದು ನನ್ನ ಮಿಸ್ಸಸ್ದು. ಆ 27 ವರ್ಷ ಅವರು ಹೆಂಗೆ ಇವ್ರ ಹತ್ರ ಕಷ್ಟ ಬಿದ್ದು ಕಷ್ಟ ಅನುಭವಿಸಿದ್ರು ಅಂತ ಗೊತ್ತಿಲ್ಲ. ಇವತ್ತಿಗೂ ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ. ಆದರೆ ಅವರು ಹೇಳೋ ಟೈಮ್ಗೆ ನಮ್ಮ ಹತ್ರ ಯಾರೂ ಇಲ್ಲ, ಎಲ್ಲ ದೂರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಗೆ ಯಾರೂ ಇಲ್ಲ ಅಂತಲೇ ಬೇಸರ ಏನಿಲ್ಲ. ನಮಗೆ ಇಡೀ ಕರ್ನಾಟಕ ಜನತೆ ನಮ್ಮ ಹಿಂದೆ ಇದೆ, ನಮ್ಗೆ ಆಶೀರ್ವಾದ ಮಾಡುತ್ತೆ. ನಾವು ಆ ದೇವರ ಹತ್ರ ಎಲ್ಲ ಕೇಳ್ಕೊತೀವಿ, ಎಲ್ಲರೂ ದೇವರೇ ಚೆನ್ನಾಗಿಟ್ಟಿರಿ ಅಂತ. ನಮಸ್ಕಾರ ಫ್ರೆಂಡ್.